ಚಿತ್ರರಂಗದಲ್ಲಿ ಎಲ್ಲರಿಗೂ ತಿಳಿದಿರುವ ಹಾಗೆ ಬೆಳ್ಳಂ ಬೆಳಿಗ್ಗೆಗೆ ಒಂದು ಕಹಿ ಸುದ್ದಿ ಹಂಚಿಕೊಳ್ಳಲಾಗಿದೆ. ಅದೇನೆಂದರೆ, ರಾತ್ರಿಯೆಲ್ಲ ಚೆನ್ನಾಗಿದ್ದ ರವಿ ಪೂಜಾರಿ ಅವರು ಝೀ ಟಿವಿ ಹಾಗೂ ಎಲ್ಲ ನಾಟಕ, ಚಿತ್ರರಂಗಗಳಲ್ಲಿ ಪಾತ್ರ ಮಾಡುತ್ತಿದ್ದ ರವಿ ಪೂಜಾರಿ ಅವರು ಈಗ ತಾನೇ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕಾಣುತ್ತಿದ್ದರು. ಅವರ ತಂದೆಯನ್ನು ತೀರಿಕೊಂಡ ದುಃಖದಲ್ಲಿ ಇದ್ದರು. ಆಗಾಗ ಅವರು ಸ್ನೇಹಿತರ ಜೊತೆ ಹೇಳುತ್ತಿದ್ದರು, ನನಗೆ ಡಿ ಬಾಸ್ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಎಂದು ಒಂದು ಆಸೆ ಇದೆ ಎಂದು. ಕೊನೆಗೂ ಅದು ನೆರವೇರಲಿಲ್ಲ. ಹಾಗಾಗಿ ಈ ಚಿತ್ರರಂಗದಲ್ಲಿ ಅವರು ರಾತ್ರಿ ತಾನೇ ಹೋಗಿ ಎಲ್ಲರೂ ಹೋಗಿ ತನ್ನ ಸ್ನೇಹಿತನ ಹಳದಿ ಶಾಸ್ತ್ರದಲ್ಲಿ, ಮೆಹಂದಿ ಶಾಸ್ತ್ರದಲ್ಲಿ ಪಾಲ್ಗೊಂಡಿದ್ದು, ನಂತರ ಅವರು ರಾತ್ರಿ ಬಂದು ಅಲ್ಲೇ ಕುಸಿದು ಬಿದ್ದಿದ್ದಾರೆ. ಆಗ ಅಡ್ಮಿಟ್ ಆದ ಅವರು ಹೆಣವಾಗಿ ಆಚೆ ಬಂದಿದ್ದಾರೆ. ತುಂಬ ಒಳ್ಳೆಯ ಸ್ನೇಹಿತ ಹಾಗೂ ಒಳ್ಳೆಯ ಗೆಳೆಯನಾಗಿದ್ದ. ಎಲ್ಲ ಆಕ್ಟರ್ಗಳು ಕೂಡ ಅವನನ್ನು ಮೆಚ್ಚಿದ್ದರು. ಇವರಿಗೆ ಒಳ್ಳೆಯ ಹೆಸರು ಕೂಡ ಇತ್ತು. ಹಾಗಾಗಿ ತುಂಬ ಕಡಿಮೆ ಸಮಯದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ದರು. ಹೀಗಾಗಿ ಎಲ್ಲರೂ ರವಿ ಪೂಜಾರಿ ಕಂಡರೆ ತುಂಬ ಇಷ್ಟಪಡುತ್ತಿದ್ದರು. ಕಾಂತಾರ ಸಿನಿಮಾದನ್ನು ಮುಗಿಸಿಕೊಂಡು ಬಂದಿದ್ದರು. ಕೇವಲ ಒಂದು ದಿನ ಮಾತ್ರ ಆಗಿತ್ತು. ತನ್ನ ಸ್ನೇಹಿತನ ಮೆಹಂದಿ ಹಳದಿ ಶಾಸ್ತ್ರವನ್ನು ಕೂಡ ಮುಗಿಸಿಕೊಂಡು ಬಂದು ಅವರನ್ನು ನಾವು ಮತ್ತೆ ನೋಡಲೇ ಇಲ್ಲ. ಹಾಗಾಗಿ ರವಿ ಪೂಜಾರಿ ಅವರಿಗೆ ಡಿ ಬಾಸ್ ಕಡೆಯಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನ ಮಾಡಲಾಗಿದೆ. ಏಕೆಂದರೆ ಡಿ ಬಾಸ್ ಅಭಿಮಾನಿಯಾಗಿದ್ದ ರವಿ ಪೂಜಾರಿ ಅವರು, ಹಾಗಾಗಿ ಡಿ ಬಾಸ್ ರವರ ಕರ್ತವ್ಯವನ್ನು ಮಾಡಿದ್ದಾರೆ. ಜೈ ಡಿ ಬಾಸ್.